ರಾಜೀವ್ ಗೌಡಗೆ ಸಂಕಷ್ಟ ತಂದಿಟ್ಟ ಕಲ್ಟ್ ಬ್ಯಾನರ್ ಫೈಟ್. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟೇ. ಪೌರಾಯುಕ್ತೆ ಮಾಸ್ಟರ್ ಸ್ಟ್ರೋಕ್ಗೆ ಕಾಂಗ್ರೆಸ್ ನಾಯಕ ಕಣ್ಮರಿ. ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟದು ಆಫೀಸಲ್ಲಿ ಇಟ್ಟಿದ್ದಾರೆ. ಕ್ಷಮೆ ಕೇಳಿದ್ರು ನೋ ಯೂಸ್, ಸಾರಿ ಅಂದ್ರು ಡೋಂಟ್ ಕೇರ್. ನನ್ನ ಸೋದ್ದೇಶದಿಂದ ಯಾವತ್ತೂ ಒಂದಿಲ್ಲ. ಅದು ಮಾತು ಬಂದು ಏನೇ ಅಂದಿದ್ರು ಕೂಡ ತಪ್ಪ ನೋವಾಗಿದ್ರೆ ನಾನು ಅದು ಕ್ಷಮೆ ಕೇಳ್ತಿದ್ದೀನಿ. ಸರ್ ನೀವು ಹಂಗೆಲ್ಲ ಮಾತಾಡಬೇಡಿ, ಅದು ನಮ್ಮ ಎಂಪ್ಲಾಯೀಸ್. ರಾಜೀವ್ ಗೌಡ ಬಂಧನಕ್ಕೆ ಸಿಎಂ ಖಡಕ್ ಸೂಚನೆ. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಫೋನ್ ಮೂಲಕ ಅವಾಚ್ಯ ಪದಗಳನ್ನು ಬಳಸಿ ನಿಂದಿಸಿರುವ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜೀವ್ ಗೌಡ ಬಂಧನಕ್ಕೆ ರಾಜಕೀಯ ಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ. ರಾಜ್ಯ ಸರ್ಕಾರದ ನಡೆಯನ್ನು ಇದರಲ್ಲಿ ಟೀಕಿಸುತ್ತವೆ. ರಾಜ್ಯ ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನು ಬಿಜೆಪಿ JDS ಪಕ್ಷಗಳು ಮಾಡ್ತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲು ನಮ್ಮ ಜೊತೆ ನಟಿ ಸುಷ್ಮಾ ವೀರ್ ಅವರಿದ್ದಾರೆ. ಅವರನ್ನ ಈ ವಿಚಾರದ ಬಗ್ಗೆ ಮಾತನಾಡಿಸ್ತಾ ಹೋಗ್ತಿದ್ದೀನಿ. ಮೇಡಮ್, ಈಗಾಗಲೇ ನಿಮಗೆ ಪ್ರಕರಣದ ಬಗ್ಗೆ ಮಾಹಿತಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಒಬ್ಬ ಮಹಿಳಾ ಅಧಿಕಾರಿಗೆ ಒಬ್ಬ ರಾಜಕೀಯ ಮುಖಂಡ ಈ ರೀತಿಯಾಗಿ ಬೆದರಿಕೆ ಹಾಕ್ತಾನೆ, ಫೋನ್ ಮೂಲಕ ಬೆಂಕಿ ಹಚ್ತೀನಿ, ಪ್ರತಿಭಟನೆ ಮಾಡಿಸ್ತೀನಿ, ಈ ರೀತಿಯ ಪದಗಳು ರಾಜಕೀಯ ಮುಖಂಡರಿಗೆ ಅವಶ್ಯಕತೆ ಇತ್ತಾ? ಅಧಿಕಾರಿಗಳಂದ್ರೆ ಏನು ತಿಳ್ಕೊಂಡಿದ್ದಾರೆ, ಅದರಲ್ಲೂ ಮಹಿಳಾ ಅಧಿಕಾರಿಗಳಂದ್ರೆ ಮೇಡಮ್? ಒಂದು ಖಂಡಿತವಾಗ್ಲೂ ಇದು ಖಂಡನೀಯ, ಅದನ್ನು ಒಪ್ಕೋತೀನಿ ನಾನು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಗರಸಭೆ ಪೌರಾಯುಕ್ತೆ ನೀವು ಆ ಪರಿಸ್ಥಿತಿ, ಆ ಸ್ಥಾನದಲ್ಲಿ ನಿಂತ್ಕೊಂಡು ಯಾರೋ ಒಬ್ಬ ಬಂದು ನಿಮ್ಮನ್ನು ಹೆದರಿಸ್ತಾನೆ ಅಂದರೆ ನೀವು ಕಣ್ಣೀರಿರೋವಂಥದ್ದು ಅದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಂದರೆ ನೋಡಿ, ನೀವೊಂದು ಸಾಮಾನ್ಯ ಮಹಿಳೆ ಅಲ್ಲ, ನಗರಸಭೆ ಪೌರಾಯುಕ್ತೆ, ಆ ಪೊಸಿಷನ್ ಒಂದಿದೆ, ಅದಕ್ಕೊಂದು ತೂಕ ಇದೆ. ನೀವು ಹೆಡೆಮುರಿ ಕಟ್ಟಿ ನನ್ನ ಮಗಂದು ಆ್ಯಕ್ಷನ್ ತೊಗೋಬೇಕಾಗಿತ್ತು. ಆ್ಯಕ್ಷನ್ ತಗೊಂಡು ಒಂದು ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿರಬೇಕಾಗಿತ್ತು. ಇವತ್ತು ಎಲ್ಲರೂ ಹೆಣ್ಮಕ್ಳು ರಾಜಕೀಯಕ್ಕೆ ಬರೋದು ಬೇಡ, ಇದು ಅದು ಅಂತಿರೋಂಥ ಕಾಲದಲ್ಲಿ ನೀವು ಹೀಗೆ ಹೆದರ್ಕೊಂಡು ಹತ್ಕೊಂಡು ಕೂತ್ಕೊಂಡು ಖಂಡಿತವಾಗ್ಲೂ ನೋವಾಗುತ್ತೆ. ಅದು ಬಹಳ ಅವಮಾನಕರ, ಆಮೇಲೆ ಬಹಳ ಹ್ಯೂಮಿಲಿಯೇಟೆಡು, ಎಗ್ರೀಡ್. ಬಟ್ ನೀವು ಅದನ್ನು ಪಬ್ಲಿಕಲ್ಲಿ ನೀವು ಬಿಟ್ಟ ಮೇಲೆ ಹೋಗೋ ಬರೋ ನಾಯಿ ಎಲ್ಲ ಬೊಗಳೋಂಗಾಯ್ತಲ್ಲ. ನೀವೊಂದು ಅಧಿಕಾರಿ ಸ್ಥಾನದಲ್ಲಿದ್ದು ಯಾಕೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅನ್ನೋದು ನಾನು ಕೇಳ್ತಾ ಇರೋದು. ಯಾಕೆಂದರೆ ಮೊನ್ನೆ ನಂದು ಒಂದು ಇದನ್ನು ನೋಡಿ ಒಬ್ಬ ಯಾವುದೋ ಹೀಗೆ ಪೋಕ್ರಿ ಯಾರ್ದೋ ಒಬ್ಬರು ಫ್ಯಾನ್ ಇರಬಹುದು ಅಥವಾ ಇನ್ನೊಬ್ರು ಇರ್ಬೋದು, ಆತ ಡೋರ್ ಡೆಲಿವರಿ ಮಾಡೋ ಅಂಥವನು. ಅವನು ಡೋರ್ ಡೆಲಿವರಿ ಮಾಡಿದಾಗ ಇಲ್ಲ ಪಾರ್ಸೆಲ್ ಕೊಡ್ತೀವಿ, ಇಲ್ಲ ಕೊಡೋದಿಲ್ಲ, ಇಲ್ಲ ಕ್ಯಾನ್ಸಲ್ ಮಾಡ್ತೀವಿ, ಇಲ್ಲ ಆಮೇಲೆ ಬರ್ತೀವಿ, ಇಷ್ಟೇ ಹೇಳಬೇಕಾಗಿರೋ ಅಂಥದ್ದು. ಅಂಥದ್ರಲ್ಲಿ ಅವ್ನಿಗೆ ಯಾವ ಸಿಟ್ಟಿತ್ತೋ ಏನೋ, ಬಾಯಿಗೆ ಬಂದಂಗೆ ಹೀನಾಯವಾಗಿ ಮಾತಾಡಿ ಪಾರ್ಸಲೂ ಕೊಡ್ದಲ್ಲೇ ಧಮಕಿ ಹಾಕ್ಬಿಟ್ಟು ಹೋದ. ನಾನು ಇದು ಅಂದ್ಬಿಟ್ಟು ಬಂದು ದೊಡ್ಡದಾಗಿ ಇಲ್ಲಿ ಹೇಳ್ಕೊಳ್ಬಹುದು, ಅಯ್ಯೋ ನೋಡಿ ಹಿಂಗೆಲ್ಲ ಮಾತಾಡ್ದೆ ಅಮ್ಮ ಅಕ್ಕ ಅಂತೆಲ್ಲ ಮಾತಾಡ್ದೆ. ಅದು ಏನಾಗುತ್ತೆ ಗೊತ್ತಾ, ನಮ್ಮ ಹೆಣ್ಣು ಮಕ್ಳಿಗೇನೆ ಅದು ತುಂಬ ಡಿಮೀನಿಂಗು. ನಾವು ಅದನ್ನು ಇಮಿಡಿಯೇಟಾಗಿ ನಾನು HAL ಪೊಲೀಸ್ ಸ್ಟೇಷನ್ಗೆ ಹೋದೆ. SI ಅನಿತಾ ಅವರಿದ್ದರು, ವಿದ್ಯಾ ಅವರಿದ್ದರು, ಆಮೇಲೆ ನಮ್ಮ ಅಜಾರುದ್ದೀನ್ ಅವರಿದ್ದರು. ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡ್ರು. ಉಳಪ್ಪ ಅನ್ನೋ ಹೆಡ್ ಕಾನ್ಸ್ಟೇಬಲ್ಲು ಓಡಾಡಿ ಅವ್ನು ಶ್ಯಾಡೋ ಫ್ಯಾಕ್ಸನ್ನು ಕಂಪ್ನೀಲಿ ಕೆಲಸ ಮಾಡ್ತಾನೆ ಆ ಹುಡುಗ, ಅವನ್ನ ಹಿಡ್ಕೊಂಬಂದು ಸಂಜೆ ಒಳಗಡೆ ವಿತಿನ್ an hour and a half ಆ್ಯಕ್ಷನ್ ತೊಗೊಂಡು ಹೆಡೆಮುರಿ ಕಟ್ಟಿದ ಮೇಲೆ ಆ ವಿಷಯನ ನೀವು ಸೋಷಿಯಲ್ ಮೀಡಿಯಲ್ಲಿ ಹಾಕಿ. ಆದರೆ ಯಾವುದೇ ಒಂದು ಗಂಡಸಾಗಲಿ, ಅಧಿಕಾರಿ ಅಂತಲ್ಲ, ಯಾವುದೇ ಒಂದು ಗಂಡಸಾಗಲಿ ಹೆಣ್ಣು ಮಕ್ಕಳಿಗೆ ಹೀಗೆ ಮಾತಾಡ್ತಾರೆ ಅಂದರೆ ಹೇಗೆಲ್ಲ ಮಾತಾಡಿದ್ರು ನಾವು ವರ್ಣನೆ ಇದೆಯಲ್ಲ, ಅದು ಅಸಹ್ಯ. ನಮಸ್ಕಾರ, ನಾನು ಹೇಮಚಂದ್ರ ಅಂತ. ನಾನು ಶಾರ್ಟ್ ಆಫೀಸ್ ಕೊರಿಯರ್ ಆಫೀಸಲ್ಲಿ HA ಬ್ರಾಂಚ್ ಮ್ಯಾನೇಜರ್ ವರ್ಕ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇವತ್ತೊಂದು ಕಸ್ಟಮರ್ ಕಡೆಯಿಂದ ಒಂದು ಕಂಪ್ಲೇಂಟ್ ರೈಸ್ ಆಗಿತ್ತು. ಸೊ ಅದರಿಂದ ನಾವು ಪೊಲೀಸ್ ಸ್ಟೇಷನ್ ಕರೆಸಿದ್ರು. ಬಂದು ಹಿಡಿದಕ್ಕೆ ಕಸ್ಟಮರ್ ನಮ್ಮ ರೈಡರ್ ಬಂದು ಕಸ್ಟಮರ್ಗೆ ಕೆಟ್ಟ ಮಾತು ಬೈದಿದ್ದಾರೆ, ಮಿಸ್ಬಿಹೇವ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ರೈಸ್ ಆಗಿತ್ತು. ಸೊ ಅದರಿಂದ ಇಲ್ಲಿ ಬಂದುಬಿಟ್ಟು ಕಸ್ಟಮರ್ಗೆ ಅಪಾಲಜಿ ಕೇಳಿ, ಸಾರಿ ಕೇಳಿ ನಾವು ಕಂಪ್ಲೇಂಟ್ನ ಎವಿಡೆನ್ಸ್ ನಿಮಗೆ ಕಳಿಸಿದೀವಿ ಅಲ್ವಾ? ಎವಿಡೆನ್ಸ್ ನಮಗೆ ನಿಮ್ಮ ರೈಡರ್ ಮಾತಾಡಿರೋ ಎವಿಡೆನ್ಸ್ ನಮಗೆ ಶೇರ್ ಮಾಡಿದ್ರು. ಸೊ ಅದರಿಂದ ನಮ್ಮ ಕಡೆಯಿಂದ ತಪ್ಪಾಗಿದೆ. ಸೊ ಇನ್ಮೇಲೆ ನಮ್ಮ ಕಡೆಯಿಂದ ಯಾವುದೇ ತಪ್ಪಾಗೋದಿಲ್ಲ ಅಂತ ನಾವು ಅಪಾಲಜಿ ಕೇಳಿ ನಮ್ಮ ಕಡೆಯಿಂದ ನಮ್ಮ ರೈಡರ್ನ ಇಮಿಡಿಯೇಟಾಗಿ ಟರ್ಮಿನೇಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾವುದೇ ಸ್ಯಾಲ್ರೀಸ್ ಇರೋಲ್ಲ, ಯಾವುದೇ ಬೆನಿಫಿಟ್ ಇರೋಲ್ಲ. ಇಮಿಡಿಯೇಟಾಗಿ ಅವ್ರು ಟರ್ಮಿನೇಟ್ ಮಾಡಿ ನೆಕ್ಸ್ಟ್ ನಮ್ಮ ಕಂಪನಿಯಲ್ಲೇ ವರ್ಕ್ ಮಾಡಿದ ಥರ ನಾವು ಆ್ಯಕ್ಷನ್ ತೊಗೊತಾ ಇದ್ದೀವಿ. ಇಮಿಡಿಯೇಟಾಗಿ ನಾವು ಏನಿದೆ ಅದು ನೋಡಿ ಹೇಮಂತ್ ಅವರೇ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ,
ನಿಮ್ಮನ್ನ ಬಿಡ್ತಾ ಇರೋದು ಏಕೈಕ ಪೊಲೀಸ್ನವ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರೆ ನೀವು ಇಲ್ಲಿ ತನಕ ಬಂದಿರೋದು. FIR ಆಗ್ಬೇಕಾಗಿರೋದಕ್ಕೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ನೀವು ಶ್ಯೂರಿಟಿ ತಗೊಂಡು ಅವ್ರನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು. ಇಲ್ಲಾಂದ್ರೆ ಈಗೆಲ್ಲ ಹೆಣ್ಮಕ್ಳಿಗೆ ಮಾತಾಡೋರನ್ನ ನಾವು ಖಂಡಿತವಾಗ್ಲೂ ಬಿಡೋದಿಲ್ಲ. ಹೌದು ಮ್ಯಾಮ್, ನಮ್ಮ ಪೊಲೀಸ್ ಕಡೆಯಿಂದ ನಮ್ಮ ಬುದ್ಧಿವಾದ ಹೇಳಿ ನಮಗೆ. ನಮಸ್ಕಾರ, ನಾನು ಸುಷ್ಮಾ ವೀರತ್ ಹೇಳಿ, ನಿಮ್ಗೆಲ್ರಿಗೂ ಗೊತ್ತಿರಬೇಕು. ಇದು ಹೇಮಂತ್ ಅಂತ, ಇವ್ರು ಶಾಡೋ ಫ್ಯಾಕ್ಸ್ ಅಲ್ಲಿ ಮ್ಯಾನೇಜರ್ ಆಗಿರೋಂಥವ್ರು. ಇಲ್ಲಿದ್ದಾರೆ ನೋಡಿ, ಇವರು ಪೋರ್ಕಿ ನಿಮಿಷ ಇಲ್ಲಿದೆ, ಅರೆ ಬೇಕಾ ಇಲ್ಲಿದ್ದಾರೆ ನೋಡಿ, ಇವರು ಪೋರ್ಕಿ. ಈ ಪೊರ್ಕಿ ಡೆಲಿವರಿಗೆ ಅಂತ ಬಂದು ಅಕ್ಕ ಅಮ್ಮ ಅಂತೆಲ್ಲ ಮಾತಾಡಿ, ಕಾರಣ ಇದ್ದಲೆ ಮಾತಾಡಿ, ರಾಸ್ಕಲ್ ತರ ಊರಲ್ಲಿರೋರ್ನೆಲ್ಲ ಕೆಟ್ಟ ಪದ ಮಾತಾಡಿ, ತಲಹಾಟಿಗೆ ಸಿಂಗಲ್ ವಿಮೆನ್ ಅಂದ್ರೆ ಈಸಿ ಅನ್ಕೊಂಡು ಮಾತಾಡಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟು HAL ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ವಿಕ್ ಆಗಿ ಆಕ್ಷನ್ ತಗೊಂಡು NCR ನ ರಿಜಿಸ್ಟರ್ ಮಾಡ್ಕೊಂಡು FIR ರಿಜಿಸ್ಟರ್ ಮಾಡ್ಕೊಂಡು ಇವನ್ನ ನಾವು ಅದಕ್ಕೋಸ್ಕರ ನಾವು ಕ್ಷಮಿಸ್ತಾ ಇದ್ದೀವಿ ಇಂಥ ಲೋಫರ್ಗಳನ್ನ. ಇಲ್ಲ ಅಂದ್ರೆ ಇವ್ರಿಗೆ ಕಂಬಿ ಶಿಕ್ಷೆ ಅಂತೂ ಗ್ಯಾರಂಟಿನೇ. ಇಂಥವ್ರನ್ನ ಹಿಡಿಯೋದು ಎಷ್ಟು ಕಷ್ಟ. ಇವತ್ತು ನ್ಯೂ ಇಯರ್ಸ್ ದಿವಸ ಏನ್ ಬೇಕಾದ್ರೂ ಮಾತಾಡ್ಕೊಂಡು ಹೆಂಗ್ ಬೇಕಾದ್ರೂ ಹೋಗ್ಬೋದು, ಪೊಲೀಸೆಲ್ಲ ಬ್ಯುಸಿಯಾಗಿರ್ತಾರೆ ಅನ್ಕೊಳ್ಳೋ ಟೈಮಲ್ಲಿ ಉಳಪ್ಪ ಅನ್ನೋರು ಹೆಡ್ ಕಾನ್ಸ್ಟೇಬಲ್ ಓಡಾಡಿ ಎಷ್ಟು ಫಾಸ್ಟ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ, ದಯವಿಟ್ಟು ಹೆಣ್ಮಕ್ಳಿಗೆ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಏನಾದರೂ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಆಗಿ ಕರೆಸಿ. ಆಮೇಲೆ ಇಂಥ ಕಂಪನಿಯವ್ರಿಗೆ ಥ್ಯಾಂಕ್ ಯು, ನೀವು ಇಷ್ಟು ಸ್ವಿಫ್ಟ್ ಆಗಿ ಆಕ್ಷನ್ ತಗೋತಾ ಇರೋದಕ್ಕೆ. ನೆಕ್ಸ್ಟ್ ಟೈಮ್ ಇಂಥವ್ರನ್ನ ಎಂಟರ್ಟೈನ್ ಮಾಡಿ. ನೀವು ಲೀಗಲ್ ಆ್ಯಕ್ಷನ್ ತೊಗೊಂಡು ಪಟ್ಟಂತ ಹೊಡೆದು ಹೇಳಬೇಕಾಗಿತ್ತು, ಈ ನನ್ನ ಮಗನ ಇಂತಿಂಥ ಕೆಲಸ ಮಾಡಿದ್ದಾರೆ, ಇಂತಿಂಥ ಗಲೀಜು ಮಾತುಗಳಾಡಿದ್ದಾರೆ, ಇದು ನಾನು ಸಹಿಸೋದಿಲ್ಲ, ಐ ವಾಂಟ್ ಆ್ಯಕ್ಷನ್ ಅಂತ ಯು ಶುಡ್ ಹವ್ ಪುಟ್ ಯು ಫುಟ್ ಡೌನ್. ಅದು ಹೆಣ್ಮಕ್ಳು ಪವರು. ಈಗ ಎಲ್ಲರೂ ಖಂಡಿಸಿದ್ದಾರೆ ಅವ್ರನ್ನ. ಯಾರಿಗೇನು ಬುದ್ಧಿ ನೆಟ್ಟಿಗಿರೋನೋ ಆ ಯಪ್ಪನ ಪರ ವಹಿಸ್ಕೊಳ್ಳೋದಿಲ್ಲ. ಓಕೆ, ದಟ್ ಈಸ್ ನಾಟ್ ಎಕ್ಸೆಪ್ಟಬಲ್. ಆ ರೀತಿ ಹಾಗೆಲ್ಲ ಮಾತಾಡೋದು. ಒಂದು ವೇಳೆ ಅಯ್ಯಪ್ಪ ಅನ್ಎಜುಕೇಟೆಡು, ಸ್ಲಮ್ಮು ಏನಾದರೂ ಅನ್ಕೊಳ್ಳಿ, ಅವ್ನು ಮಾತಾಡ್ದ, ನಿಮ್ಮ ಪೊಸಿಷನ್ ಏನು ಮ್ಯಾಮ್? ನೀವು ಯಾವ ಪೊಸಿಷನಲ್ಲಿ ಕೂತಿದ್ದೀರಾ? ಯುವರ್ ಈಕ್ವಲೆಂಟ್ ಟು ಅ ಕಮಿಷನರ್. ನೀವೇನು ಪಾಪ ತರಕಾರಿ ಮಾರೋ ಹೆಂಗಸು ಅಮಾಯಕ್ಕೆ ಅಬಲೆ ಅಂತಲ್ಲ. ನೀವು ಅಷ್ಟೊಂದು ಕೂತ್ಕೊಂಡು ಮಾತು ಕೇಳಿಸ್ಕೊಳ್ಳೋ ಅಂಥದ್ದೇನಿತ್ತು? ಇಡೋ ಫೋನ್ ಅನ್ಬೇಕಾಗಿತ್ತು. ಇಮ್ಮಿಡಿಯೇಟಾಗಿ ನೀವೇನು ಆ್ಯಕ್ಷನ್ ತೊಗೋಬೇಕಾಗಿತ್ತು, ಪಟ್ಟಂತ ಹೊಡಿಬೇಕಾಗಿತ್ತು. ಸ್ಟೇಷನಲ್ಲಿ ತೊಗೊಳ್ಳಿಲ್ವ ಆ್ಯಕ್ಷನ್ನು, ಅದನ್ನು ನೀವು ತರಬೇಕಾಗಿತ್ತು ಹೊರಗಡೆ. ಅಂದರೆ ನಾವು ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಯಾರ್ದಾದ್ರೂ ಒಬ್ಬರು ತಲೆ ಮೇಲೆ ಒಂದು ಕೈ ಇರಬೇಕು, ಆಶೀರ್ವಾದ ಇರಬೇಕು ಅನ್ನೋದನ್ನು ಅಲ್ಲ, ನಾವು ಹೆಣ್ಣುಮಕ್ಕಳು ದಿಟ್ಟ ಹೆಣ್ಣುಮಕ್ಕಳು ಅಂತ ನೀವು ನಿರೂಪಿಸ್ಬೇಕಾಗಿತ್ತು. ನೀವು ಆ ಅಧಿಕಾರಿ ಸ್ಥಾನದಲ್ಲಿ ಇದ್ಕೊಂಡು ನೀವು ಹಾಗೆಲ್ಲ ಹತ್ಕೊಂಡಿದ್ದು ನೋಡಿದ್ರೆ ಇವಾಗ ಇನ್ನೂ ಹೆಣ್ಣುಮಕ್ಕಳು ಹೆದರೋಂಗಾಗಿದೆ ಹೊರತು, ಅಯ್ಯೋ ಇದು ಯಾಕಪ್ಪ ಹಿಂಗೆಲ್ಲ ಆಗುತ್ತೆ ನೋಡಿ ಅವ್ರಿಗಾಗುತ್ತೆ, ಈ ರೀತಿ ಎಕ್ಸಾಂಪಲ್ ಕೊಟ್ಕೊಳ್ಳೋಂಗೆ ಆಗಬಾರ್ದು. ನೋಡಿ ಅವಳು ಹೆಂಗೆ ಬಾರಿಸಿದ್ರು ಅನ್ನೋದಿರಬೇಕೇ ಹೊರತು, ಈಗ ನಾವು SI ಅನಿತಾ ಅವ್ರ ಬಗ್ಗೆ ಮಾತಾಡ್ತೀವಲ್ಲ, ನೋಡಿ ಆ ಹೆಣ್ಮಗುನ, ಎಂಥ ದಿಟ್ಟ ಹೆಣ್ಣುಮಗು ಅದು. ಯಾರಾದರೂ ಹೆದರ್ಸಿದ್ರೆ ಹೆದರೋ ಅಂಥದ್ದಲ್ಲ, ಯಾಕೆ ಏನು ಅಂತ ಕೇಳಿ ಕಾನೂನುಬದ್ಧವಾಗಿ ತೊಗೋಬೇಕು ಆ್ಯಕ್ಷನ್ನು. ತೊಗೋಬೇಡಿ ಅಂತ ನಾ ಹೇಳ್ತಿಲ್ಲ, ತೊಗೋಬೇಕು. ತೊಗೊಂಡು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ಯಾವನೇ ಆಗಲಿ ಹೆಣ್ಮಕ್ಳಿಗೆ ಹಿಂಗೆ ಮಾತಾಡೋಂಗಿಲ್ಲ ಅಂತ. ಇವಾಗ ನೀವು ಪಬ್ಲಿಕ್ ಮಾಡಿದ್ರಿ, ಎಲ್ಲ ಮೀಡಿಯಾಗಳು ಉಗ್ದಿದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ಅದರಿಂದ ಆಗಿದ್ದೇನು ಅಂದರೆ, ಇನ್ನೊಬ್ಬ ಯಾವನೋ ಪಡ್ಡೆ ಕೂತಿರೋನು, ನಮ್ಮ ಸಿನಿಮಾಲಿ ನೋಡಿ ಹೀರೋ ವಿಲನ್ ಎರಡೂ ಇಡ್ತೀವಿ, ಕೆಟ್ಟದನ್ನು ಬೇಗ ಕಲಿತಾರೆ ಜನ. ಇದರಿಂದ ಏನಾಗುತ್ತೆ ಅಂದರೆ, ಇನ್ನೂ 4 ಹೆಣ್ಮಕ್ಳಿಗೆ ಹಿಂಗೆ ಮಾತಾಡ್ಬೋದು ಅಂತ ಧೈರ್ಯ ತಗೋತಾರೆ ಹೊರತಾಗಿ ಆ ಹೆಣ್ಮಗು ಹತ್ಲು. ಇದರಲ್ಲೇ ಡೋಂಟ್ ಲೆಟ್ ದ ಇಡಿಯಟ್ಸ್ ವಿನ್ ಓವರ್. ಹೇಡಿಗಳ ಥರ ನಾವು ಹೆಣ್ಮಕ್ಳು ನೀ ಅಳೋವಂಥ ಕೆಲಸ ಏನೂ ಮಾಡಿರಲಿಲ್ಲ ತಾಯಿ. ನಿನ್ನ ಡ್ಯೂಟಿ ನೀ ಮಾಡಿದ್ದೆ, ಅಲ್ಲೇನೋ ಪಬ್ಲಿಕ್ ಕಂಪ್ಲೇಂಟ್ ಕೊಟ್ಟಿತ್ತು, ನೀನು ಅದನ್ನು ತೆಗ್ಸಿದ್ದೆ, ನಿನ್ನ ಡ್ಯೂಟಿ ನೀ ಕರೆಕ್ಟಾಗಿ ಮಾಡಿದ್ದೆ. ಅಂದರೆ ಹೋಗೋ ಬರೋ ದಾಸಯ್ಯ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ನೀವು ಎಜುಕೇಟೆಡ್ ಆಗಿದ್ದು ನೀವು ಲೀಗಲಾಗಿ ಆ್ಯಕ್ಷನ್ ಯಾಕೆ ತೊಗೊಳ್ಳಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ. ತೊಗೋಬೇಕಾಗಿತ್ತಲ್ವಾ? ನಿಮ್ಮ ಪೊಸಿಷನಲ್ಲಿ ಯಾರಾದರೂ ಅವರೊಬ್ಬರು ಹಾಕಿಸ್ಕೊಳ್ಳಲ್ಲ ಕೇಸ್ ಅಂದಿದ್ರೆ ಆ ಪೊಲೀಸ್ನವ್ರನ್ನೂ ಸೇರಿಸಿ ನೀವು ತರಾಟೆಗೆ ತಗೋಬೇಕಾಗಿತ್ತು. ಅದು ಮಾಡ್ದಲ್ಲೇ ಇದು ಮಾಡೋದಿದೆಯಲ್ಲ, ದಿಸ್ ಇಸ್ ನಾಟ್ ಎಕ್ಸೆಪ್ಟಬಲ್. ಒಂದು ಹೆಣ್ಣು ಮಗುಗೆ ಯಾರೋ ಏನೋ ಅಂದ, ಅದು ಯಾವುದೋ ಒಂದು ಕ್ಷುಲ್ಲಕ ಬ್ಯಾನರ್ ವಿಷಯಕ್ಕೆ. ಅಂದರೆ ನಿಮ್ಮ ವ್ಯಕ್ತಿತ್ವನ ಅವ್ನು 4 ಪದಗಳಲ್ಲಿ ಅಳೆದ್ಬಿಡ್ತಾನ. ನೀನು ಯಾರೋ ನನ್ನ ಅಳಿಯಕ್ಕೆ ಅನ್ನೋದಿರಬೇಕೇ ಹೊರತು 4 ಜನ ಹೆಣ್ಮಕ್ಳಿಗೆ ಯಾರು ಬಂದ್ರೂ ನಾನು ನನ್ನ ಡ್ಯೂಟಿ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ನೀವು ಒಂದು ಇನ್ಸ್ಪೈರ್ ಆಗಬೇಕೇ ಹೊರತು ನೀವು ಹಂಗೆ ಹತ್ಕೊಂಡು ಸೋಲ್ಬಾರ್ದು ತಾಯಿ.
ನಾ ಹೇಳೋದದು. ಏಕೆಂದರೆ ಇದು ಫಸ್ಟು ಮೀಡಿಯಾಗೆ ಬಂದು ಆಮೇಲೆ ಇದಾಗ್ತಾ ಇದೆ ಅಂದರೆ ಯಾಕೆ ಮೀಡಿಯಾಗೆ ಬರಬಾರ್ದು ಅಂತ ನಾನು ಹೇಳ್ತಿಲ್ಲ. ಆ್ಯಕ್ಷನ್ ತೊಗೊಂಡು ನೀವು ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ, ಹೆಂಗೆಲ್ಲ ಅವ್ರನ್ನ ಓಡಾಡಿಸ್ಕೊಂಡು ಹೊಡಿತಿದ್ದೀರಿ, ಇದೆಲ್ಲ ಮೀಡಿಯಾಗೆ ಬರಬೇಕಾಗಿತ್ತು. ನೀವು ಇಷ್ಟೊಂದೆಲ್ಲ ಮಾತಾಡಿರೋದು ಅವ್ರು ಇವಾಗ ತಲೆ ಮರೆಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಏನು ಪ್ರಯೋಜನ? ಕಳ್ಳನ ಹಿಡಿಯೋಕ್ಕೆ ಮುಂಚೆ ಕಳ್ಳ 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 ಅಂದ್ಬಿಟ್ರೆ ಓಡೋಗ್ತಾರೆ ಅವರು. ಆ್ಯಕ್ಷನ್ ತೊಗೋಬೇಕಾಗಿತ್ತಲ್ಲ ನೀವು. ನಿಮ್ಗೆ ಯಾರು ಬೆಂಬಲ ಬೇಕಿತ್ತಮ್ಮ? ನೀವು ಒಂದು ಹೆಣ್ಣು ಇವತ್ತಿನ ದಿನ ಸೊಸೈಟಿಲೇ ನಿಮಗೆ 50% ಇದು ಕೊಟ್ಟಿದ್ದಾರೆ ಅಂದಮೇಲೆ ಹೆಣ್ಣಿಗಿರೋ ಅಷ್ಟು ಬೆಲೆನ ನೀವು ಯಾಕೆ ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ? ಬೀಯಿಂಗ್ ಎಜುಕೇಟೆಡ್ ವಿಮೆನ್, ಯುವರ್ ಅನ್ ಆಫೀಸರ್. ನಮ್ಗೆ ಎಷ್ಟು ಹೆಮ್ಮೆ ನಿಮ್ಮನ್ನೆಲ್ಲ ಆ ಪೊಸಿಷನಲ್ಲಿ ನೋಡೋಕ್ಕೆ ಅಲ್ವಾ? ಸರಿ, ಈಗ ಮೇಡಮ್, ಈಗ ಇದೇ ವಿಚಾರಕ್ಕೆ ನೀವು ಹೇಳಿದ್ರಿ, ಈಗ ಬುದ್ಧಿ ಇರೋರು ಇದನ್ನು ಯಾರೂ ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತ. ಸೊ ಆದರೂ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಒಂದು ಸಂವಿಧಾನಿಕ ಸರ್ಕಾರದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ರಾಜಕೀಯ ವ್ಯಕ್ತಿಗಳನ್ನು ಎದುರಾಕೊಂಡ್ರೆ ಮುಂದೆ ಏನೋ ಸಮಸ್ಯೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವರು ಆ ರೀತಿ ಕ್ರಮಕ್ಕೆ ಮುಂದಾಗಲಿಲ್ವಾ? ಏನು ಅನಿಸ್ಬೋದು? ಅದನ್ನು ಅವ್ರನ್ನ ನೀವು ಕೇಳಬೇಕು. ಯಾಕೆಂದರೆ ನೀವೊಂದು ದಿಟ್ಟವಾಗಿ ಆ್ಯಕ್ಷನ್ ತೊಗೊಂಡ್ರೆ ಕೆಲವರು ತೊಂದರೆ ಮಾಡೋರು ಇದ್ದಾರೆ, ಆದರೆ ಕೆಲವರು ಭೇಷ್ ಅಂತ ಬೆಂತಟ್ಟೋರು ಇದ್ದಾರೆ. ನೀವು ಯಾರು ಪರ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ನಿಮಗೆ ಎಂಥವ್ರ ಬೆಂಬಲ ಬೇಕಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ಒಂದು ಹೆಣ್ಣು ಮಗುಗೆ ಬೇಕಾಗಿರೋದು ಸಿಂಪತಿ ಅಲ್ಲ, ರೈಟ್ಸ್. ಈಕ್ವಾಲಿಟಿ ಅಂತೀರಾ, ಕ್ರೈಯಿಂಗ್ ಇಸ್ ನಾಟ್ ಈಕ್ವಾಲಿಟಿ. ತಗೊಳ್ಳಿ ತರಾಟೆಗೆ, ದ್ಯಾಟ್ ಈಸ್ ಈಕ್ವಾಲಿಟಿ. ನಾ ಹೇಳೋದು, ಇವಾಗ ನೀವು ಯಾರೇ ಆಗಲಿ ಒಂದು ಪಾಲಿಟಿಕ್ಸಿಗೆ ಬರ್ತೀರಾ, ಸಿನಿಮಾಗೆ ಬರ್ತೀರಾ ಅಂದರೆ ಬಿಡಪ್ಪ ಅದು ಹೆಣ್ಮಕ್ಳಿಗಲ್ಲ. ಏನಕ್ಕೆ ಹೆಣ್ಮಕ್ಳಿಗಲ್ಲ? ಎಷ್ಟು ಜನ ಹೆಣ್ಮಕ್ಳು ಆ ಪೊಸಿಷನಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ? ಕೂತಿದ್ದೀರಾ ನೀವು, ಯು ಸಿಟ್ಟಿಂಗ್ ಇನ್ ದಟ್ ಪೊಸಿಷನ್. ಯಾರು ಮೆಹರ್ಬಾನಿ ಬೇಕಿತ್ತು? ಲೀಗಲಾಗಿ ಆ್ಯಕ್ಷನ್ ತೊಗೋಬೇಕಾಗಿತ್ತು. ಅಂದರೆ ಸೊ ನಿಮಗೆ ಬೇರೆಯವ್ರದ್ದು ಒತ್ತಡ ಬೀಳುತ್ತದೆ, ಇವಾಗ ಬರಲ್ವಾ ಒತ್ತಡ? ಈಗೂ ಬರುತ್ತೆ ತಾನೇ. ಈಗಲೂ 50 ಜನ ನಿಮ್ಮ ಪರ ಇದ್ದಾರೆ, 50 ಜನ ನಿಮ್ಮ ವಿರೋಧ ಇದ್ದಾರೆ. ಆಗ್ಲೂ ಹಾಗೆ ಆಗಿರೋದು ಅಲ್ವಪ್ಪ? ಆಗ್ಲೂ ಹಾಗೆ ಆಗಿರೋದು. ಸೊ ನೀವು ಏನು ಮಾಡಬೇಕು, ವೆದರ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್ ಆರ್ ವೆದರ್ ನೀವು ಕನ್ವೀನಿಯನ್ಸಿಗೆ ತಕ್ಕಂತೆ ಸರಿ ತಪ್ಪು ಅನ್ನೋದು ಮಾತಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ? ನಾನು ಯಾವುದೇ ಕಡೆ ಇದ್ರೂ ಎಕ್ಸಾಂಪಲು, ಅವಳಪ್ಪ ಒಂದು ಹೆಡ್ ಕಾನ್ಸ್ಟೇಬಲ್ ಅವರು, ಆದರೆ ಎಷ್ಟು ಚೆನ್ನಾಗಿ ಅವ್ರ ಏರಿಯಾನ ತಿಳ್ಕೊಂಡಿದ್ದಾರೆ ಅಂದರೆ, ನಾವೊಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲಿ ಹೋಗಿ ಕೂತ್ಕೊಂಡು ನನಗೆ ಇದ್ರ ಬಗ್ಗೆ ಆ್ಯಕ್ಷನ್ ಬೇಕು ಅಂತ NCR ಹಾಕಿದ ತಕ್ಷಣವೇ ಅವ್ರು ಓಡಾಡೋರು ಕೆಲಸ ಮಾಡ್ತಾರೆ. ನೀವೆಲ್ಲೋ ಕೂತ್ಕೊಂಡು ಫೋನ್ ಮಾಡೋದು ಮಾಡಿ ಅನ್ನೋದು ಅಳೋದು ಯಾಕೆ? ನಾನು ಹೇಳೋದು ಒಂದು, ನಾನಲ್ಲಿ ಸ್ಟೇಷನಲ್ಲೂ ಇದ್ದಾಗ ಇದನ್ನು ನಾನು ಬಿಡ್ತೀನಿ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀನಿ ಅಂದಾಗ ಭಾಳ ಮುದ್ದಾದಂಥ ಒಂದು ಕಿವಿ ಮಾತು ಹೇಳಿದ್ದವ್ರೆ. ಎಷ್ಟು ಚೆನ್ನಾಗಿದೆ ಮೇಡಮ್, ಬೇಡ ಮೇಡಮ್ ಅಸಭ್ಯವಾಗಿ ಮಾತಾಡಿದ್ರು ಅಂತಲೇ ಹೇಳಿ. ನಾನು ಹೇಳಿದೆ ಹೌದು, ಅವಾಚ್ಯ ಪದ ಅಂತಲೇ ಹೇಳ್ತೀನಿ. ಯಾಕೆ ಅಂದೆ, ಇಲ್ಲ ನೀವು ಇದನ್ನು ಹಾಕ್ತೀರಾ ಅಂದರು. ಇಲ್ಲ ರೆಕಾರ್ಡಿಂಗ್ ಹಾಕಲ್ಲ. ಹಾಂ, ಯಾಕೆ ಹೇಳಿದೆ ಅಂದರೆ ಮೇಡಮ್, ಇವತ್ತು ಅವನು ಯಾರೋ ಮಾತಾಡಿದ್ದಾನೆ, ನಾಳೆ ಇನ್ಯಾವುದೋ ನಾಯಿ ಇನ್ನೊಂದು ಮುಖವಾಡ ಹಾಕೊಂಡು ಮಾತಾಡುತ್ತೆ. ಒಂದು ಹೆಣ್ಣು ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡೋ ಪದಗಳನ್ನೇ ನಾವು ಹಾಕಬಾರ್ದು ಮೇಡಮ್ ಅದನ್ನು ಅಂದರು. ಐ ಸೆಡ್ ದಟ್ ಇಸ್ ಕರೆಕ್ಟ್. ಆದರೆ ನಾನು ನಿಮಗೆ ಮುಚ್ಚಿಡಿ ಅಂತ ಹೇಳ್ತಿಲ್ಲ. ಆ್ಯಕ್ಷನ್ ತೊಗೊಳ್ಳಿ, ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸಿ. ಅವ್ರನ್ನ ಆ್ಯಕ್ಷನ್ ತೊಗೊಂಡ್ಮೇಲೆ ಟೇಕ್ ಹಿಮ್ ಟು ಟಾಸ್ಕ್ ಅನ್ನೋದಷ್ಟೇ ನಾನು ಹೇಳ್ತಾ ಇರೋದು. ಮೇಡಮ್, ಈಗ ಫೈನಲ್ ಆಗಿ ಈ ವಿಚಾರದ ಬಗ್ಗೆ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಏನು ಒತ್ತಾಯ ಮಾಡ್ತೀರಿ ಮೇಡಮ್ ನೀವೀಗ? ನೋಡಿ, ನಮ್ಮ ಸ್ನೇಹಿತರು ಹೇಳಿದಂಗೆ ಈ ಬ್ಯಾನರು, ಈ ಪ್ರಚಾರದಿಂದ ಎಲ್ಲ ಏಳಿಗೆ ಆಗಲ್ಲ. ಕೆಲಸ ಮಾಡಿದ್ರೆ ಏಳಿಗೆ ಆಗುತ್ತೆ. ರಾಜಕೀಯನೇ ಆಗಬಹುದು, ಇನ್ನೊಂದೇ ಆಗಬಹುದು. ನಾನು ಹೇಳೋದು, ಈ ರೀತಿ ಮಾತಾಡೋರನ್ನ ಹೆಣ್ಣುಮಕ್ಕಳು ಹೆದರ್ದಲ್ಲೇ ಧೈರ್ಯವಾಗಿ ನಿಂತ್ಕೊಂಡು ಫೇಸ್ ಮಾಡಿ. ಎವ್ರಿಥಿಂಗ್ ಈಸ್ ನಾಟ್ ಅ ಕೇಕ್ ವಾಕ್. ಎಲ್ಲನೂ ಕೇಕ್ ವಾಕ್ ಆಗಲ್ಲ. ನೀವು ಹಿಂಗೆ ಮಾಡಿದ್ರೂ ನಿಮ್ಮನ್ನು 50% ವಿರೋಧಿಸ್ತಾರೆ, ಹಂಗೆ ಮಾಡಿದ್ರೂ 50% ವಿರೋಧಿಸ್ತಾರೆ. ಸೊ ಯು ಜಸ್ಟ್ ಚೂಸ್ ವಾಟ್ ಇಸ್ ಕರೆಕ್ಟ್. ಒಂದು. ಎರಡನೇದು, ನೀವು ಬರೀ ನಾನು ಬ್ಯಾನರ್ ಹಾಕ್ಕೊಂಡು ಪ್ರಚಾರ ಮಾಡ್ಕೊತೀನಿ, ಅದರಿಂದ ಪ್ರಚಾರ ಆಗುತ್ತೆ, ಅದರಿಂದ ಪಬ್ಲಿಸಿಟಿ ಸಿಕ್ಬಿಡುತ್ತೆ, ಅದರಿಂದ ಓಟ್ ಹಾಕ್ತಾರೆ ಅಂದರೆ ಅಲ್ಲ. ಕೆಲಸ ಮಾಡಬೇಕು. ನೀವು ಕೆಲಸ ಮಾಡಿಬಿಟ್ರೆ, ನೀವು ಬ್ಯಾನರ್ ಹಾಕ್ದಲೇ ಇರಲಿ, ಬಿಡಪ್ಪ ನಮ್ಮ ಗುರು ಅವ್ರು ಏನು ಪ್ರಚಾರನೇ ತಗೊಂಡಿಲ್ಲ, ಎಷ್ಟು ಕೆಲಸ ಮಾಡಿದವ್ರು ಗೊತ್ತಾ ಅಂತ ನಿಮ್ಮ ಪ್ರಜೆಗಳೇ ಹೇಳ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ, ಇದು ರಾಜಕೀಯವಾಗಿದ್ದಿದ್ದು ಬ್ಯಾನರ್ ಅಲ್ವಾ, ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದ ಬ್ಯಾನರು ಅಲ್ವಾ? ಸಿನಿಮಾಗೂ ನಿಮಗೂ ಏನು ಸಂಬಂಧ?
ನೀವು ಮಂತ್ರಿ ಮಗನ ಬ್ಯಾನರ್ ಆಗಿರಲಿ ಅವ್ರು ಹೇಳ್ಕೊಟ್ರೆ ನಿಮಗೆ ಜಮೀರ್ ಅಹಮದ್ ಹಿಂಗೆ ಹೋಗಿ ಮಾಡಿ ಅಂತ ಇಲ್ಲವಲ್ಲ. ಅವ್ರಿಗೆ ಯಾರು ಏನು ಕಿವಿ ತುಂಬಿದಾರೋ ಆಯಪ್ಪ ಏನು ಮಾತಾಡಿದಾನೋ ನಾನು ಹೇಳೋದು ಏನೇ ಆಗಲಿ, ಇವತ್ತು ನಿಮಗೆ ಒಂದು ದೇರ್ ಆರ್ ಸರ್ಟನ್ ರೂಲ್ಸ್, ನೀವು ಅದನ್ನು ರೈಟಿಂಗಲ್ಲೇ ಕೊಡಬೇಕು ಅಂತ. ಇಲ್ಲಿ ನಮ್ಮ ಜಗದೀಶ್ ಚಂದ್ರ ಅವರು ಹಿಂದೆ ಮುಂದೆ ಎಲ್ಲ ಓಡಾಡಿ ಆ ಬ್ಯಾನರ್ಗೆ ಪರ್ಮಿಷನ್ ತಗೊಂಬಂದು ದಿನ ರಾತ್ರಿ ಸರ್ಕಸ್ ಮಾಡಿ ಸಿಗಲಿಲ್ವ ಬ್ಯಾನರ್, ಆ ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ ಪುಣ್ಯಾತ್ಮ. ಅಂದರೆ ರೂಲ್ಸ್ ಇರೋದು ಏನಕ್ಕೆ, ಅನಾಹುತಗಳು ಆಗ್ದಲೇ ಇರಲಿ ಅಂತಲ್ವಾ. ಲಾ ಇರೋದೇನಕ್ಕೆ, ಕ್ರಮ ತಗೊಂಡಾಗ ಆ ಭಯ ಇರಬೇಕು ಅಂತ. ನೀವು ಲಾ ಪ್ರಕಾರ ಕ್ರಮನೇ ತಗೊಳ್ದಲ್ಲೇ ಎಲ್ಲನೂ ಶಾರ್ಟ್ಕಟ್ ಯೂಸ್ ಮಾಡಿಬಿಟ್ಟು ಕ್ಷಣಿಕ ಗೆಲುವು ಕ್ಷಣಿಕ ಇದು ಅಂದರೆ ದಟ್ ಈಸ್ ನಾಟ್ ಅ ಫುಲ್ ಟೈಮ್ ಪ್ರಾಬ್ಲಮ್ ಸಾಲ್ವಿಂಗ್. ಇವಾಗ ಯಾರನ್ನೋ ಒಬ್ಬರನ್ನ ಕರೆಸಿ ಧಮಕಿ ಹಾಕೋದಿದೆಯಲ್ಲ, ಅದು 2 ನಿಮಿಷದ ಮಾತು. ಬಟ್ ಲೀಗಲಾಗಿ ತೊಂದರೆ ಆಗುತ್ತೆ ನೋಡಿ, ಅದು ಲೈಫ್ ಲಾಂಗ್ ಉಳಿಯುತ್ತೆ. ಇನ್ನೊಂದ್ಸತಿ ಬೇಡಪ್ಪ ಸವಾಸ, ನನ್ನ ಮಗನ ಕೋರ್ಟ್ಗೆ ಓಡಾಡಿ ಸಾಕಾಗೋಯ್ತು ನನಗೆ ಅಯ್ಯೋ ಅನ್ನೋದಿದೆಯಲ್ಲ, ಆ ಭಯ ಬರಲಿಲ್ಲ ಅಂದರೆ ಇದು ಸರಿ ಹೋಗಲ್ಲ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ನೋಡಿ, ಎಲ್ಲರೂ ಬ್ಯಾನರ್ ಹಾಕೊಂಡವರೆಲ್ಲ ಕೆಲಸ ಮಾಡಿದ್ದಾರೆ ಅಂತಲ್ಲ, ಪ್ರಚಾರ ತಗೊಂಡವರೆಲ್ಲ ತುಂಬ ಕೆಲಸ ಮಾಡಿ ಓಹೋ ಅನ್ನಿಸ್ಕೊಂಡಿದ್ದಾರೆ ಅಂತಲ್ಲ ಅಲ್ವಾ. ಕೆಲಸ ಮಾಡಿ, ಸೇವೆ ಮಾಡಿ, ಚೇಂಜ್ ಆಗ್ತಾ ಇದೆ. ಎಷ್ಟೊಂದು ಮುಂದುವರೆದು ಬಿಟ್ಟಿದ್ದೀವಿ. ವಿ ಆರ್ ಇನ್ 21st century ಅಂತ ಮಾತಿಗೆ ಹೇಳ್ಕೊತೀವಿ. ವೈ ಇಸ್ಂಟ್ ಯುವರ್ ಸರ್ವಿಸ್? 21st centuryಲಿ ಒಂದು ಹೆಣ್ಣು ಮಗು ಒಂದು ಅಧಿಕಾರಿ ಸ್ಥಾನದಲ್ಲಿ ಇತ್ಕೊಂಡು ಯಾವುದೋ ಹೋಗೋ ತುಚ್ಛ ಬರೋ ಯಾವುದೋ ಒಂದು ಬೀದಿ ನಾಯಿ ಬೊಗಳ್ತು ಅಂತ ನೀನು ಕಣ್ಣೀರು ಹಾಕೋದು ಉಂಟಾ ತಾಯಿ? ಅದು 21st century ವಿಮೆನ್. ಯು ಶುಡ್ ಹ್ಯಾವ್ ಇನ್ಸ್ಪೈರ್ಡ್ ವಿಮೆನ್. ಅಂದರೆ ನೀವು ಮಾಡಿದ್ದು ತಪ್ಪು, ನಿಮಗಾಗಿರೋ ನೋವಿಗೆ ನಿಜವಾಗ್ಲೂ ನಮ್ಮ ಎಲ್ಲರ ಹೃದಯನೂ ಮಿಡಿಯುತ್ತೆ. ನಾನು ಹೇಳ್ದಂಗೆ ಯಾವನೋ ಹುಚ್ಚನ ಮಗ ಇರಬೇಕು ಅವನ್ನ ಸಪೋರ್ಟ್ ಮಾಡೋದಕ್ಕೆ ಬುದ್ಧಿ ಇರೋರು. ಆದರೆ ಎವ್ರಿ ಎಜುಕೇಟೆಡ್, ಎವ್ರಿ ಅನ್ಎಜುಕೇಟೆಡ್, ನಿಮ್ಗಾಗಿರೋ ನೋವು, ನಿಮ್ಗಾಗಿರೋ ಅವಮಾನ ಅರ್ಥ ಆಗುತ್ತೆ. ಆಲ್ಸೋ ಅದ್ರ ಜೊತೆ ನೀವು ಇನ್ಸ್ಪೈರ್ ಮಾಡಬೇಕಾಗಿತ್ತು 4 ಜನ ಹೆಣ್ಣುಮಕ್ಳಿಗೆ. ಈಗ ನೀವು ಕಣ್ಣೀರು ಹಾಕಿ ಬೇಜಾರು ಮಾಡ್ಕೊಂಡಿದ್ದು ಹೇಗಾಗೋಯ್ತು ಅಂದರೆ, 4 ಜನ ಹೆಣ್ಮಕ್ಳು ನೋಡು ಅಂಥವ್ರಿಗೆ ಹಂಗೆ ಮಾಡಿಬಿಟ್ರು, ನಾವು ಕಾಮನ್ ಜನ, ನಮಗಿನ್ನೇನಾಗುತ್ತೆ, ಆಹಾ ಧೈರ್ಯ ತೊಗೊಳ್ಳಿ. ಕಷ್ಟ ಆಗುತ್ತೆ ನಮಗೂ, ಹೆಣ್ಮಕ್ಳಿಗೆ ಕಷ್ಟ ಇದೆ, ಇಲ್ಲ ಅಂತಲ್ಲ. ಆ ಕಷ್ಟನ ಎಂತೆಂಥ ಕಷ್ಟನೂ ನಾವು ಒಂದು ಮಗು ಹೆತ್ತೋ ಕಷ್ಟನೇ ಆ ಹೆಣ್ಮಗು ತಡೆಯುತ್ತೆ, ಹೆರಿಗೆ ನೋವೇ ತಡೆಯುತ್ತೆ ಹೆಣ್ಮಕ್ಳು. ಈ ಕ್ಷಣಿಕ ನೋವಿಗೆ ತಲೆಬಾಗಿ ಸೋಲ್ಬೇಡಿ, ಇನ್ಸ್ಪೈರ್ ಮಾಡಿ. ನಿಮ್ಮ ಮುಂದಿನ ಹೆಣ್ಣು ಮಕ್ಕಳಿನ ಪೀಳಿಗೆಗೆ ಇನ್ಸ್ಪೈರ್ ಮಾಡಿ. ಬಿ ಸ್ಟ್ರಾಂಗ್, ಫೈಟ್ ಇಟ್ ಔಟ್ ಲೀಗಲಿ, ಲಾಫುಲ್ ಆಗಿ. ಅಂದರೆ ನೀವು ಆ್ಯಕ್ಷನ್ ತೊಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಏನು ನಡೆದಿರೋ ಕತೆ ಬೇರೆ ಅಲ್ವಾ. ಈಗ ಅಂತೆ ಬುಂತೆ ಶುರುವಾಯಿತು. ನೀವು ಆ್ಯಕ್ಷನ್ ತೊಗೊಂಡು ಆ ಆ್ಯಕ್ಷನ್ನ ನೀವು ಬಹಿರಂಗ ಪಡಿಸ್ಬೇಕಾಗಿತ್ತು. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ, ದೊಡ್ಡದಾಗಿ ಗಲಾಟೆ ಎಬ್ಬಿಸಿದಾಗ ಪರ ವಿರೋಧಗಳು ಶುರುವಾಗ್ಬಿಡ್ತವೆ ಅಲ್ವಾ. ಈಗ ಅದರಲ್ಲಿ ನೀವು ಎಲ್ಲೋ ಅಳಿಸೋಗ್ತೀರಾ, ನೀವು ಎಲ್ಲೋ ಸಿಗಾಕೋತೀರಾ. ಯಾವುದೋ ಒತ್ತಡಕ್ಕೆ ತಪ್ಪಿಸ್ಕೊಳಕ್ಕೆ ಹೋಗಿ ಇನ್ಯಾವುದೋ ಪ್ರಜಾ ಒತ್ತಡಕ್ಕೆ ತೆಗುತ್ತೆ. ನಿಮಗೆ ಯಾವ ಒತ್ತಡ ಇರಲಿ, ಪ್ರಜಾ ಒತ್ತಡಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಯು ಆರ್ ದೇರ್ ಆ್ಯಸ್ ಅ ಗೌರ್ಮೆಂಟ್ ಸರ್ವೆಂಟ್. ಯು ಆರ್ ಪಬ್ಲಿಕ್ ಪೀಪಲ್ ಸರ್ವಿಂಗ್. ಯುವರ್ ಪೊಸಿಷನ್ ಇಸ್ ಸರ್ವಿಂಗ್ ಪಬ್ಲಿಕ್, ನಾಟ್ ಪಾಲಿಟಿಷಿಯನ್ಸ್. ಜ್ಞಾಪಕ ಇಟ್ಕೊಳ್ಳಿ. ಸೊ ಹೆಣ್ಮಕ್ಳಾದವರು ಧೈರ್ಯದಿಂದ ಮುನ್ನೋಗಬೇಕು, ಸ್ಫೂರ್ತಿಯಾಗಿ ಸಮಾಜಕ್ಕೆ ಮಾದರಿ ಆಗಬೇಕು. ಅಧಿಕಾರಿಗಳು ಸಹ ಅಂದರೆ ಮಹಿಳಾ ಅಧಿಕಾರಿಗಳು ಸಹ ಈ ನಿಟ್ಟಿನಲ್ಲಿ ಜಾಗೃತಿಯನ್ನು ವಹಿಸಬೇಕು ಅನ್ನೋ ನಟಿ ಸುಷ್ಮಾ ವೀರ್ ಅವರು ಕಿವಿ ಮಾತನ್ನು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಇತ್ತೀಚೆಗೆ ನೋಡ್ತಾ ಇದ್ದೀವಿ ಮೇಡಮ್, ರಾಜ್ಯದಲ್ಲಿ ಬ್ಯಾನರ್ ಗಲಾಟೆಯಿಂದ ಏನೆಲ್ಲ ಅವಾಂತರಗಳಾಗ್ತಾ ಇದ್ದಾವೆ, ಏನೆಲ್ಲ ವಿವಾದಗಳ ಸೃಷ್ಟಿ ಆಗ್ತಾ ಇದ್ದಾವೆ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಅಮಾಯಕ ಒಂದು ಜೀವ ಹೋಯಿತು. ಸೊ ಶಿಡ್ಲಘಟ್ಟ ಬ್ಯಾನರ್ ಗಲಾಟೆಯಲ್ಲೂ ಅಲ್ಲಿ ಯಾರೋ ಆಕ್ಸಿಡೆಂಟ್ ಆಯಿತು. ಅಂದರೆ ಬ್ಯಾನರ್ ಹಾಕಿದ್ದಕ್ಕಾಗಿ ಯಾರೋ ಬ್ಯಾನರಿಂದ ತಟ್ಟಿ. ಸೊ ಹೀಗಾಗಿ ಈ ರೀತಿ ಸಮಸ್ಯೆಗಳಾದರೆ ಬ್ಯಾನರ್ ಅವಶ್ಯಕತೆ ಇದೆಯಾ ನಿಜವಾಗ್ಲೂ ಅಂತ? ಇವಾಗ ನೀವೇ ಹೇಳ್ದಂಗೆ ಈಗ ಅಮೃತ ಗೌಡ ಅವ್ರ ತಾನೇ ಅವ್ರದ್ದು ಪಾಪ ಆ ಗಲಾಟೆಲಿ ಆಕೆ ಸಾರಿ ಬಾರಿ ಹೇಳ್ತಾ ಇದ್ದಾಳೆ. ನೋಡಿ, ಯಾರಿಗೋ ಆಕ್ಸಿಡೆಂಟ್ ಆಗಿದೆ, ಆ ಫ್ಯಾಮಿಲಿಯವರು ಕಂಪ್ಲೇಂಟ್ ಮಾಡಿದ್ದಾರೆ ಪಬ್ಲಿಕ್ಕು ಅಂತ. ಆ ಆಕ್ಸಿಡೆಂಟ್ ಆದವ್ರಿಗೆ ಏನಾಗಿದೆ ಯಾರಾದರೂ ವಿಚಾರಿಸಿದ್ದೀರಾ? ಬ್ಯಾನರ್ ಹಾಕ್ದವ್ನು ಬೈದ, ಬ್ಯಾನರ್ ಬಿಚ್ಚಿಟ್ರು, ಅವರು ಡ್ಯೂಟಿ ಮಾಡಿದ್ರು, ಅವ್ರು ಹೆದರ್ಕೊಂಡ್ರು, ಅವ್ರ ಹತ್ರ. ಆಕ್ಸಿಡೆಂಟ್ ಆಗಿರೋನ್ ಗತಿ ಏನಾಗಿದೆ ಯಾರಾದರೂ ಹೋಗಿ ವಿಚಾರಿಸಿದ್ದೀರಾ? ಅದು ಮಾಡಬೇಕಲ್ವ.
ನೀವು ಬ್ಯಾನರ್ ಕಟ್ಟಿದ್ರೆ ಹೆಸರು ಬರುತ್ತಾ? ಆಕ್ಸಿಡೆಂಟ್ ಆಗಿರೋರನ್ನ ಇಮಿಡಿಯೇಟಾಗಿ ಹೋಗಿ ವಿಚಾರಿಸಿ ಏನಾಗಿದೆ ಅಂತ ನೋಡಿ ಇಮಿಡಿಯೇಟಾಗಿ ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕಲ್ವಾ? ಅದಲ್ವಾ ಇಂಪಾರ್ಟೆಂಟು. ಅದನ್ನು ಯಾಕೆ ಮೀಡಿಯಾ ಕವರ್ ಮಾಡಲಿಲ್ಲ? ಅವ್ರ ಹತ್ರ ಯಾಕೆ ಒಂದು ಸ್ಟೇಟ್ಮೆಂಟ್ ತೊಗೊಳ್ತಿಲ್ಲ? ತೊಗೋಬೇಕಲ್ವಾ? ಅದನ್ನು ಬಹಳ ಇಂಪಾರ್ಟೆಂಟ್ ಅಲ್ವಾ ಮಾಡೋದು. ಸುಮ್ಮನೆ ಬ್ಯಾನರ್ ಕಟ್ತೀವಿ, ಗಲಾಟೆ ಆಗ್ತಿದೆ ಅಂದರೆ ಏನು ಮಾಡೋದಿದ್ದೀರಿ? ನಾ ಬ್ಯಾನರ್ ಕಟ್ಟೋದಕ್ಕೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಫಾಲೋ ಮಾಡಿ. ಮೇಡಮ್, ಈಗ ಇದೇ ಬ್ಯಾನರ್ ವಿಚಾರ ನಿನ್ನೆನೇ ಆಗಿರೋದು. ಮೈಸೂರು KR ನಗರದಲ್ಲಿ JDS ಬ್ಯಾನರನ್ನು ಕಾಂಗ್ರೆಸ್ ಕಾರ್ಯಕರ್ತರು ತೆಗೆದ್ರು ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಅಲ್ಲಿ ಜನರೇ ಗಲಾಟೆ ಆಗಿದೆ. ಅಂದರೆ JDS ಮತ್ತು ಕಾಂಗ್ರೆಸ್ ನಡುವೆ ಏನೋ ಒಂದು ಸ್ವಲ್ಪ ಘರ್ಷಣೆ ಆದಂಗೆ ಆಗಿದೆ. ಸೊ ಈ ರೀತಿಯಾದ ಬ್ಯಾನರ್ಗಳನ್ನು ಹಾಕೋ ಬದಲು ಅವ್ರ ನಾಯಕರ ಹೆಸರಲ್ಲಿ ಅದೇ ದುಡ್ಡನ್ನು ಬಳಸಿ ಎಷ್ಟೋ ಅನಾಥ ಶಾಲೆಗಳಿಗೆ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದೇ ದುಡ್ಡನ್ನು ವಿನಿಯೋಗಿಸಬಹುದಲ್ಲ ಮೇಡಮ್? ಏನಾಗುತ್ತೆ? ಹೌದು, ನೀವು ಬ್ಯಾನರ್ ಕಟ್ಟೋ ಇದರಲ್ಲಿ ನೀವು ನಿಮ್ಮ ಏರಿಯಾ ಪ್ರಚಾರಕ್ಕೆ, ಒಳಿತಿಗೆ, ಅಭಿವೃದ್ಧಿಗೆ ಅದೇ ಅಮೌಂಟ್ನ ನೀವು ಡೈವರ್ಟ್ ಮಾಡಿದ್ರೆ ಎಷ್ಟೋ ಕುಟುಂಬಗಳು ಉಳಿಯುತ್ತೆ. ನೀವೊಂದು ಸತಿ ಯೋಚನೆ ಮಾಡಿ ನೋಡಿ. ಅಂದರೆ ಅವ್ರು ಹೇಳ್ತಾರೆ ನಾವು ಮಾಡಿದ್ದೀವಿ ಕೆಲಸ ಅನ್ನೋದು ಗೊತ್ತಾಗಬೇಕಲ್ಲ ಅಂತ. ನೀವು ಮಾಡಿರೋ ಒಂದು ಕೆಲಸಕ್ಕೆ 50 ಪೋಸ್ಟ್ರ್ ಹಾಕೋತೀರಾ. ಅದೇ 50 ಪೋಸ್ಟ್ರು ದುಡ್ಡಲ್ಲಿ ನೀವು ಒಂದು ಮಗುನ ಓದಿಸಿ. ಮೌತ್ ಪಬ್ಲಿಸಿಟಿ ಈಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ. ನಿಮಗೆ ಇವತ್ತು ಸೋಷಿಯಲ್ ಮೀಡಿಯಾ ಇರಬೇಕಾದ್ರೆ ಈ ಬ್ಯಾನರ್ ನ್ಯೂಸೆನ್ಸ್ ಯಾಕೆ ಬೇಕು? ಈಗ ಜನರೇ ಕಿತ್ತಾಕಿದ್ರು ಅಂತಿದ್ದೀರ, ಜನರು ತೊಗೊಳ್ಳಿ ಬಿಡಿ ಡಿಸಿಷನ್ನು. ನೀವು ಯಾಕೆ ಬ್ಯಾನರ್ನ ಹಾಕ್ಕೊಂಡು ಇಷ್ಟು ಪರಪಕ್ಷ ವಿರೋಧ ಯಾಕೆ ಮಾಡ್ತಿದ್ದೀರಾ? ನಿಮ್ಮ ನಾಯಕರ ಬೆಲೆ ನಿಮಗೆ ಗೊತ್ತಿದೆ ಅಲ್ವಾ? ಜನಕ್ಕೆ ಗೊತ್ತಿದೆ ಅಲ್ವಾ? ಜನಕ್ಕೆ ಗೊತ್ತಿರೋ ರೀತಿ ನೀವು ಕೆಲಸ ಮಾಡ್ತು ಅಂದರೆ ಅಭಿವೃದ್ಧಿ ತಾನಾಗಿ ತಾನೇ ಆಗುತ್ತೆ. ಅಂದರೆ ಜನರು ಜಾಗೃತರಾಗಬೇಕು. ರಾಜಕಾರಣಿಗಳು ಸ್ವಲ್ಪ ಅವರು ಸಹ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಕೆಲಸಗಳಲ್ಲಿ, ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ಈ ರೀತಿಯಾದ ಬ್ಯಾನರ್ ಪ್ರಚಾರ ಅವಶ್ಯಕತೆ ಇಲ್ಲ ಅಂತಾರೆ ಮೇಡಮ್. ನೋಡಿ, ಜನರು ಜಾಗೃತ ಆಗಬೇಕು, ಅದು ಬಹಳ ಮುಖ್ಯ. ಒಂದು ನಮ್ಮ ವೋಟ್ಗಳನ್ನ ಕಾಸಿಗೆ ಮಾರ್ಕೊಳ್ಳದಲೆ ಕೆಲಸ ಮಾಡೋರು, ನಿಯತ್ತಾಗಿ ನಿಮಗೋಸ್ಕರ ಯಾರು ಹೋರಾಡ್ತಾರೆ ಆ ವ್ಯಕ್ತಿ ದೊಡ್ಡ ವ್ಯಕ್ತಿನೇ ಆಗಿರಬೇಕಾಗಿಲ್ಲ, ಚಿಕ್ಕ ವ್ಯಕ್ತಿನೇ ಆಗಿರಬೇಕಾಗಿಲ್ಲ. ನಿಜವಾಗ್ಲೂ ನಿಮ್ಮ ಕಷ್ಟಕ್ಕೆ ಯಾರು ಮನಸ್ಸು ಸ್ಪಂದಿಸುತ್ತೆ ಅಂಥವ್ರನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಅದಕ್ಕೆ ಬ್ಯಾನರ್ ಯಾಕೆ ಬೇಕು? ನಿಮಗೆ ಗೊತ್ತಿಲ್ವ? ನಿಮ್ಮ ಮನಸ್ಸಲ್ಲಿರೋ ಫೋಟೋನ, ಇವಾಗ ನಾನು ಹೇಳೋದು ನಮ್ಮ ತಾಯಿನೇ ಆಗಲಿ, ನನ್ನ ಫ್ಯಾಮ್ಲಿನೇ ಆಗಲಿ, ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ನೀವು ಅವ್ರದ್ದು ಎಲ್ಲೂ ಬ್ಯಾನರ್ ಹಾಕಿಲ್ಲ, ಫೋಟೋ ಹಾಕಿಲ್ಲ ಅಂದ ಮಾತ್ರಕ್ಕೆ ನೀವು ಅವ್ರ ಹೆಸರು ಅಳಿಸೋಕ್ಕಾಗುತ್ತಾ? ಆಗುತ್ತಾ? ಇದೇ ಲಾಜಿಕ್ಕೇ ಅಲ್ವಾ ಎಲ್ಲರಿಗೂ? ಸೊ ನಾನು ಹೇಳೋದು, ನಿಮ್ಮ ಕೆಲಸಗಳು ಬ್ಯಾನರ್ಗಳಿಗಿನ್ನ ಜಾಸ್ತಿ ಮಾತಾಡಬೇಕು. ಬ್ಯಾನರು ಇಸ್ ಜಸ್ಟ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ವರ್ಕ್. ಬ್ಯಾನರ್ ಇಲ್ದಲೇ ನೀವಿಲ್ಲ ಅನ್ನಂಗೆ ಆಗಬಾರ್ದು. ನಿಮ್ಮ ಕೆಲಸ ಏನು ಮಾಡಿದ್ದೀರಾ, ನೀವು ಯಾರು ಅನ್ನೋ ಒಂದು ಪರಿಚಯಕ್ಕೆ ಒಂದು ಬ್ಯಾನರ್ ಓಕೆ. ಬಟ್ ಬ್ಯಾನರೇ ಇಲ್ಲ ಅಂದರೆ ನಾವು ಮಾಡಿರೋದೇ ಗೊತ್ತಾಗಲ್ಲ, ನಾವು ನಿಂತಿರೋದೇ ಗೊತ್ತಾಗಲ್ಲ. ಊರು ತುಂಬ ಬ್ಯಾನರ್ಗಳಿದೆ. ಎಷ್ಟೊಂದು ಏರಿಯಲ್ಲಿ ಪರ್ಮಿಷನ್ ಇಲ್ದಲೇ ಇರೋ ಬ್ಯಾನರ್ಗಳಿದೆ. ಇನ್ಫ್ಯಾಕ್ಟ್ ನಮ್ಮ ಏರಿಯಲ್ಲಿ HALಲ್ಲಿ ಸತ್ಯವಾಣಿ ಅಂತ ಒಬ್ಳಿದ್ದಾಳೆ, ಆಕೆ ಇದ್ದಾಳೆ. ಆಕೆ ಹೇಳ್ತಾ ಇದ್ಲು, ಎಷ್ಟೊಂದು ಜನದ್ದು ಬ್ಯಾನರ್ಗಳಿದೆ, ನಾವು ಎಷ್ಟು ಕಂಪ್ಲೇಂಟ್ ಕೊಟ್ಟರು ತೊಗೋತಾ ಇಲ್ಲ. ಹೋಗಿ ಕಂಪ್ಲೇಂಟ್ ಕೊಡಿ, ರೈಟಿಂಗಲ್ಲಿ ಕೊಡಿ. ಬಾಯಿ ಮಾತಲ್ಲಿ ಯಾಕೆ ಹೇಳ್ತೀರ? ನಿಮ್ಗಳಿಗೆ ರೈಟಿಂಗಲ್ಲಿ ಕೊಡೋದಕ್ಕೆ ಏನು ಪ್ರಾಬ್ಲಮ್ ಅನ್ನೋದು ನಾನು ಕೇಳ್ತಾ ಇರೋದು. ಯಾಕೆಂದರೆ ನಾವು ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ರೈಟಿಂಗ್ ಆಯಿತು ಅಂದರೆ ಒಂದು ಡಾಕ್ಯುಮೆಂಟ್ ಆಗಿಬಿಡುತ್ತೆ. ಓಹೋ ನಾನು ಕೊಟ್ಟೆ ಅಂತ ಡಾಕ್ಯುಮೆಂಟ್ ಸಿಗಾಗೋಗುತ್ತೆ. ನನಗೆ ಅವ್ರು ಫೋರ್ಸ್ ಮಾಡ್ತಾರೆ, ಇವ್ರು ಹೆದರಿಕೆ. ನೀವು ಯಾವ ಕಡೆ ಏನು ಮಾಡಿದ್ರು ಒಬ್ಬರಲ್ಲ ಒಬ್ರು ಇದ್ದೇ ಇರ್ತಾರಮ್ಮ. ರೈಟಿಂಗಲ್ಲಿ ಕೊಡೋದನ್ನು ಕಲೀರಿ. ರೈಟಿಂಗಲ್ಲಿ ನೀವು ಕಂಪ್ಲೇಂಟ್ನ ಇದು ಮಾಡಿ, ರಿಜಿಸ್ಟರ್ ಮಾಡಿ, NCR ಹಾಕ್ಕೊಳ್ಳಿ. ದಯವಿಟ್ಟು ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿ. ಬರೀ ಬಾಯಿ ಮಾತಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಯಾವ ನ್ಯಾಯಾಲಯನೂ ಹೆಣ್ಣಿಗೆ ಅನ್ಯಾಯ ಆಗಲಿ ಅಂತ ಇವತ್ತವರೆಗೂ ಯಾವ ಜಡ್ಜು ಕೂತಿಲ್ಲ. ನಾವು ಬರವಣಿಗೆಯಲ್ಲಿ ಕೊಡ್ತಾ ಇದ್ದೀವಿ, ಅದನ್ನು ಯೋಚನೆ ಮಾಡಬೇಕಾಗಿರೋವಂಥದ್ದು. ನಾವು ಬರವಣಿಗೆಯಲ್ಲಿ ಕೊಡ್ದಲೇ ಹಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಅಂದ್ಬಿಟ್ಟು ಈ ಕಡೆಯಿಂದ ಸಪೋರ್ಟ್ ತೊಗೊಂಡು ಆ ಕಡೆಯಿಂದ ಸಪೋರ್ಟ್ ತೊಗೊಂಡು ಮಧ್ಯದಲ್ಲಿ ಸಪೋರ್ಟ್ ಆಗೋದಕ್ಕಿನ್ನ ಕಾನೂನು ಏನು ಹೇಳುತ್ತೋ ಅದನ್ನು ಮಾಡಿದ್ರೆ ಉತ್ತಮ. ಎಜುಕೇಟೆಡ್ ಶುಡ್ ಗೈಡ್ ದಿ ಅನ್ಎಜುಕೇಟೆಡ್ಸ್. ಅನ್ಎಜುಕೇಟೆಡ್ಗಳೇನು ಕಬ್ಬಿ ಏನಿಲ್ಲ, ದೇ ಆರ್ ಸ್ಟ್ರೀಟ್ ಸ್ಮಾರ್ಟ್. ಅನ್ಎಜುಕೇಟೆಡ್ಗಳು ಯಾವುದೇ ಒಂದು ಪರಿಸ್ಥಿತಿಲಿ ಬೇಕಾದರೂ ಅವ್ರು ಬದುಕ್ತಾರೆ. ಅದನ್ನು ನಾವು ಅವರಿಂದ ಕಲಿಬೇಕು. ಎಜುಕೇಟೆಡ್ಸು
ಎಜುಕೇಟೆಡ್ಗಳು ಈ ಪರಿಸ್ಥಿತಿಲೂ ನೀವು ಎಷ್ಟು ಚೊಕ್ಕಟವಾಗಿ ಬದುಕಬೇಕು ಅನ್ನೋದನ್ನು ಅನ್ಎಜುಕೇಟೆಡ್ಸ್ಗೆ ಹೇಳ್ಕೊಡ್ಬೇಕು. ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನೀನಂದೆ ನಾನು ಅಂತೀನಿ ಇದಲ್ಲ. ದಿಸ್ ಇಸ್ ನಾಟ್ ಗಿವ್ ಆ್ಯಂಡ್ ಟೇಕ್. ಸಿಂಪಲ್. ಮೇಡಮ್, ಈಗ ಬ್ಯಾನರ್ಗಳ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ಸಹ ಒಂದು ಪೈಪೋಟಿಗೆ ಬಿದ್ದಿರುತ್ತವೆ. ಅವ್ರ ಬ್ಯಾನರ್ ಅಷ್ಟು ಆಯಿತು, ನನ್ನ ಬ್ಯಾನರ್ ಇಷ್ಟು ಕಡಿಮೆ ಆಯಿತು, ಹೆಚ್ಚು ಕಡಿಮೆ. ಸೊ ಇದೆಲ್ಲ ಅವಶ್ಯಕತೆ ಇದೆಯಾ ಇಂದಿನ ಒಂದು ಈ ಸಮಾಜದಲ್ಲಿ? ಬ್ಯಾನರ್ಗಳೇ ಎಲ್ಲವನ್ನ ಮಾಡ್ತಾವ, ಬ್ಯಾನರ್ಗಳೇ ಆಳ್ವಿಕೆ ಮಾಡ್ತಾವ, ಬ್ಯಾನರ್ಗಳೇ ಆಡಳಿತ ನೀಡ್ತಾವ, ಹೆಂಗೆ ಏನು ಮೇಡಮ್? ಅಭಿವೃದ್ಧಿ ಮಾಡಿದರೆ ಅದು ಅವಶ್ಯಕತೆನೇ ಇರಲ್ಲ, ಜನರಲ್ಲಿ ಮನಸ್ಸಲ್ಲೇ ಇರುತ್ತೆ, ಬ್ಯಾನರ್ ಅವಶ್ಯಕತೆ ಇರಲ್ಲ. ಸೊ ರಾಜಕೀಯ ಪಕ್ಷಗಳಿಗೆ ಏನು ಕಿವಿ ಮಾತು ಹೇಳ್ಬೋದು? ಅದನ್ನೇ ನಾನು ಹೇಳಿದ್ದು, ನೀವು ಅಭಿವೃದ್ಧಿಗೆ ಬ್ಯಾನರು ಫ್ಲೆಕ್ಸ್ಗಳ ಅವಶ್ಯಕತೆ ಇಲ್ಲ. ಕೆಲಸ ಮಾಡ್ತು ಅಂದರೆ ಅಭಿವೃದ್ಧಿ ತಾನೇ ಆಗುತ್ತೆ ಅಂತ ಆವಾಗಲೇ ನಾನು ಅದನ್ನೇ ಹೇಳಿದ್ದು. ಯಾವುದೇ ರಾಜಕೀಯ ಪಕ್ಷವಾಗಲಿ ಹಿಂಗೆ ಮಾಡ್ತಿದೆ ಹಂಗೆ ಮಾಡ್ತಿದೆ ಅಂದರೆ ಅದೇ ರಾಜಕೀಯ, ದ್ಯಾಟ್ ಈಸ್ ಪಾಲಿಟಿಕ್ಸ್. ಆದರೆ ಅದ್ರ ಮೇಲೆ ಎಷ್ಟು ಜನ, ಅದ್ರ ಆಧಾರಿತವಾಗಲೇ ಎಷ್ಟು ಜನ ನಿಲ್ತಾ ಇದ್ದಾರೆ ಅನ್ನೋದು ಜನ ನಿರ್ಣಯ ತಗೋಬೇಕಾಗಿದೆ. ಅಟ್ಲೀಸ್ಟ್ ಈ ಸತಿ ಬಿ ಕೇರ್ಫುಲ್ ಆ್ಯಂಡ್ ಪ್ಲೀಸ್ ವ್ಯಾಲ್ಯೂ ಯುವರ್ ವೋಟ್ಸ್, ಅಷ್ಟೇ ಹೇಳೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.